ಆಕಾಶನಾಮ ವಿಘ್ನೇಶಃ ವಾಯುಶ್ಚಾಕಾಶಕಸ್ಮೃತಃ ಆಕಾಶ ಇತಿ ಲಕ್ಷ್ಮೀಶ್ಚ ತಥಾಕಾಶೋ ಹರಿಸ್ವಯಂ. ಶ್ರೀ ಗುರುಭ್ಯೋ ನಮಃ. ಭಾಗವತೆ ಮಹಾಮುನಿನ ಬಾದರಾಯಣಿ ಪ್ರಣೀತೆ ಪ್ರಥಮೇ ಸ್ಕಂಧೆ ದ್ವಾದಶೇ ಅಧ್ಯಾಯೇ ಅದ್ಯ ಚತುಷ್ಪಂಚಾಶಃ ಶ್ಲೋಕಃ. ಒಂದನೇ ಸ್ಕಂದದ 12ನೇ ಅಧ್ಯಾಯದ 54ನೇ ಶ್ಲೋಕಃ ವ್ಯಾಖ್ಯಾಸ್ಯತೆ. ಧೃತರಾಷ್ಟ್ರಃ ಆಂಬಿಕೇಯಃ ವಿದುರೇಣ ಬೋಧಿತಃ ನಿರ್ವೇದಂ ಪ್ರಾಪ್ಯ ಗಾಂಧಾರ್ಯ ಕುಂತ್ಯ ಸಂಜಯ ವಿದುರಾಭ್ಯಾಂ ಚ ಸಹಿತಃ ವನಂ ಯಯೌ. ತತ್ರ ಚ ಜಿತಾಸನಃ ಜಿತಶ್ವಾಸಃ ಪ್ರತ್ಯಾಹೃತ ಷಡೀಂದ್ರಿಯಃ ಹರಿಭಾವನೆಯ ಧ್ವಸ್ತ ಸತ್ವರಜಸ್ತಮೋಮಲಃ ವಿಜ್ಞಾನಾತ್ಮನಿ ಸಂಯೋಜ್ಯ ತಂ ಚ ಕ್ಷೇತ್ರಜ್ಞೆ ಪ್ರವಿಲಾಪ್ಯ ಆತ್ಮಾನಂ ಆಧಾರೆ ಬ್ರಹ್ಮಣಿ ಪ್ರವಿಲಾಪ್ಯ ಸದ್ಗತಿಂ ಪ್ರಾಪ ಇತಿ ಅಯಂ ವಿಷಯಃ. ಒಂದನೇ ಸ್ಕಂದದ 12ನೇ ಅಧ್ಯಾಯದ 54, 55 ಈ ಶ್ಲೋಕಗಳನ್ನು ನಾವು ನೋಡಬೇಕಾಗಿದೆ. ಹಿಮಾಲಯದ ದಕ್ಷಿಣ ಭಾಗದಲ್ಲಿದ್ದಂಥ ಸ್ರೋತಸ್ ಅನ್ನುವ ಒಂದು ಕ್ಷೇತ್ರ, ಅಲ್ಲಿ ಗಂಗೆ ಸಪ್ತರ್ಷಿಗಳ ಸೇವೆಗಾಗಿ, ಅವರ ಸಂತೋಷಕ್ಕಾಗಿ 7 ಕವಲಾಗಿ ಹರಿದಿದೆ. ಅಲ್ಲಿ ಗಂಗೆಯಲ್ಲಿ ನಿತ್ಯ 3 ಹೊತ್ತು ಸ್ನಾನ ಮಾಡಿ, ಅಗ್ನಿಯ ಆರಾಧನೆ ಮಾಡಿ, ಕೇವಲ ನೀರನ್ನು ಮಾತ್ರ ಸ್ವೀಕಾರ ಮಾಡ್ತಾ, ಉಪಶಾಂತಾತ್ಮ ಅಂತರಂಗದ ಮಲಗಳನ್ನೆಲ್ಲ ಕಳೆದುಕೊಂಡು ವಿಗತೆ ಕ್ಷಣ, ಹೊರಗಿನ ಕಣ್ಣು ಹೋಗಿತ್ತು, ಈಗ ಒಳಗಿನ ಕಣ್ಣು ಅದು ಜಾಗೃತವಾಗಿದೆ. ಒಳಗಿನ ಕಣ್ಣು ವಿಗತ ಅಂದರೆ ಜಾಗೃತ ಆಗಿತ್ತು ಅಂತ ಈಗ ಅರ್ಥ ಮಾಡ್ಕೊಳ್ಳುವುದು ಉಚಿತವಾಗಿ ಕಾಣಿಸ್ತು ನನಗೆ. ವಿಶೇಷಣ ಇಷ್ಟು ದಿವಸ ಒಳಗಿನ ಕಣ್ಣೇನು ಮುಚ್ಚಿ ಹೋಗಿತ್ತು, ಹೊರಗಿನ ಕಣ್ಣಿನ ಪ್ರಭಾವದಿಂದಾಗಿ ಹೊರಗಿನ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಮನಸ್ಸು ಇತ್ಯಾದಿಗಳ ಪ್ರಭಾವಕ್ಕೊಳಗಾಗಿ ಅಂತರಂಗದ ಕಣ್ಣು ಕೂಡ ಮುಚ್ಚಿ ಹೋಗಿತ್ತು. ಅಂತರಂಗದ ಕಣ್ಣು, ಅವನ ವಿವೇಕ ಯಾವುದೇ ನ್ಯಾಯ ಅನ್ಯಾಯ ಧರ್ಮ ಅಧರ್ಮಗಳನ್ನು ತಿಳಿಯಲಿಕ್ಕೆ ಅಸಮರ್ಥವಾಗಿತ್ತು. ಆದರೆ ಈಗ ಅವನು ತಪಸ್ಸಿನ ಮಾರ್ಗ ಹಿಡಿದಿರುವುದರಿಂದ ಅವನ ಆ ಕಣ್ಣು ವಿಗತವಾಗಿದೆ, ಒಳಗಿನ ಕಣ್ಣು ವಿಗತವಾಗಿದೆ. ಹೊರಗಿನ ಕಣ್ಣು ಹೊರಟೇ ಹೋಗಿತ್ತು, ಮೊದಲು ವಿಗತವೇ ಆಗಿತ್ತು. ಒಳಗಿನ ಕಣ್ಣು ಈಗ ವಿಗತ, ಹೊರಗೆ ಬಂದಿದೆ, ವಿಶೇಷವಾಗಿ ಹೊರಗೆ ಬಂದಿದೆ ಅಂತ ಒಂದು ಅರ್ಥ ಮಾಡ್ಕೋಬಹುದು ಅಂತ ನನ್ನದೊಂದು ವ್ಯಾಖ್ಯಾನ ಅಷ್ಟೆ. ವಿಗತೇಷಣ ಅಂತ ಮತ್ತೊಂದು ಪಾಠ ಇದೆ, ಅದನ್ನು ನಾನು ಈ ಹಿಂದಿನ ಭಾಗದಲ್ಲಿ ಹೇಳಲಿಕ್ಕಾಗಿರಲಿಲ್ಲ. ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಕೂಡ ಆತ ತೊಡೆದುಕೊಂಡಿದ್ದ ಅಂತ ಅದರ ತಾತ್ಪರ್ಯ ಆಗ್ತದೆ. ಅಂಥವನು ಸ್ಥಿರವಾದ ಆಸನದಲ್ಲಿ ಕೂತ್ಕೊಂಡು ಪ್ರಾಣಾಯಾಮ ಮಾಡಿ 5 ಜ್ಞಾನೇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ಕೂಡ ಹಿಡಿತದಲ್ಲಿಟ್ಕೊಂಡು ಸತ್ವರಜಸ್ತಮೋ ಗುಣಗಳ ಮಲವನ್ನೆಲ್ಲ ತೊಳೆದುಕೊಂಡು ಧ್ಯಾನ ಮಾಡಿದ್ದ. ಅಲ್ಲಿ ಅವನು ಹೇಗೆ ಧ್ಯಾನ ಮಾಡಿದ ಅದನ್ನು ನಾವು ನೋಡಬೇಕಾಗಿರೋ ಶ್ಲೋಕ ಈಗ 55ನೇ ಶ್ಲೋಕ. ಮರಣಕಾಲದಲ್ಲಿ ತನ್ನ ಎಲ್ಲ ಇಂದ್ರಿಯಗಳನ್ನು ಶರೀರದೊಳಗಿರುವಂತಹ ಚತುರ್ಮುಖ ಬ್ರಹ್ಮನನ್ನ ಹೃದಯದಲ್ಲಿ ಅಂತರ್ಗತನಾದಂತಹ ಬಿಂಬರೂಪನಾದ ಹರಿಯಲ್ಲಿ ಸೇರಿ ಹೋದಂತೆ ಅವನು ಚಿಂತನೆ ಮಾಡಿದ.
ಮರಣ ಕಾಲದಲ್ಲಿ ಪ್ರತಿಯೊಬ್ಬರು ಕೂಡ ಮಾಡಬೇಕಾದಂಥ ಒಂದು ಅದ್ಭುತವಾದಂಥ ಚಿಂತನೆ ಇದು. ಈ ನಮ್ಮ ಬಳಿ ಇರುವಂಥ ಒಂದು ಬಿಂದಿಗೆ, ಆ ಬಿಂದಿಗೆಯೊಳಗಿನ ಆಕಾಶ, ನಿತ್ಯವಾದಂಥ ಆಕಾಶ, ಅದು ಬಿಂದಿಗೆ ಒಡೆದು ಹೋದಾಗ ಹೊರಗಿನ ಆಕಾಶದೊಂದಿಗೆ ಸೇರಿ ಹೋಗುವಂತೆ ಆ ಬಿಂಬರೂಪ ಹರಿಯೂ ಕೂಡ ತನ್ನ ವ್ಯಾಪ್ತವಾದಂತಹ ರೂಪದಲ್ಲಿ ಒಂದಾದ ಅಂತ ಧ್ಯಾನ ಮಾಡಿದ್ದಾನೆ. ಇದು ಅಲ್ಲಿ ಬರುವಂಥ ವಿಷಯ. ಧ್ವಸ್ತ ಮಾಯಾ ಗುಣೋದ್ರೇಕ ನಿರುದ್ಧ ಕರಣಾಶಯ. ಮಾಯೆ ಗುಣಗಳನ್ನೆಲ್ಲ, ಪ್ರಕೃತಿಯ ಗುಣಗಳನ್ನೆಲ್ಲ ಅವನು ಮೀರಿ ನಿಂತಿದ್ದಾನೆ, ಪ್ರಕೃತಿಯ ಆಕರ್ಷಣೆಗಳನ್ನೆಲ್ಲ ಮೀರಿ ನಿಂತಿದ್ದಾನೆ. ನಿರುದ್ಧ ಕರಣಾಶಯ. ಮತ್ತು ಅನ್ನ, ಆಹಾರ ಇತ್ಯಾದಿ ಬಯಕೆಗಳನ್ನು ಕೂಡ ದೂರ ಮಾಡಿಕೊಂಡಿದ್ದಾನೆ. ನಿರ್ವರ್ತಿತ ಅಖಿಲಾಕ ಆಹಾರ. ಆಸ್ತೆ ಸ್ಥಾಣುರಿವಾಧನ, ಒಂದು ಮೋಟು ಕಂಬದಂತೆ ನಿಂತ್ಕೊಂಡು ಬಿಟ್ಟಿದ್ದಾನೆ. ತಸ್ಯ ಅಂತರಾಯೋ ನೈವಾಭೂತ್ ಸನ್ಯಸ್ತ ಅಖಿಲ ಕರ್ಮಣಃ. ಅವನಿಗೆ ಯಾವುದೇ ರೀತಿಯಾದಂಥ ವಿಘ್ನವೂ ಕೂಡ ಆಗಲಿಲ್ಲ. ಯಾಕೆಂದರೆ ಸನ್ಯಸ್ತ ಅಖಿಲ ಕರ್ಮಣಃ ಮೈ ಸನ್ಯಸ್ಯ ಕರ್ಮಾಣಿ ಅಂತ ಭಗವದ್ಗೀತೆಯಲ್ಲಿ ಹೇಳಿದಂತೆ ಎಲ್ಲ ಕರ್ಮಗಳನ್ನು ಕೂಡ ವೇದವ್ಯಾಸರಿಗೆ ಅರ್ಪಣೆ ಮಾಡಿ ಅವರ ಉಪದೇಶವನ್ನು ಪಡ್ಕೊಂಡು ಅವನು ನಿರಾತಂಕವಾಗಿದ್ದಾನೆ. ಆದ್ದರಿಂದ ಅವನಿಗೆ ಯಾವುದೇ ವಿಘ್ನ ಬರಲಿಲ್ಲ ಅಂತ 56ನೇ ಶ್ಲೋಕ. ಘಟಾಂಬರಂ ಇವಾಂಬರೇ ಅಂತ ಅಲ್ಲಿರುವ ಶ್ಲೋಕ, 55ನೇ ಶ್ಲೋಕದಲ್ಲಿರುವಂಥ ದೃಷ್ಟಾಂತ. ಅದರ ಕುರಿತು ಒಂದಿಷ್ಟು ಸಂಗತಿಗಳನ್ನು ನಾವೀಗ ನೋಡಬೇಕಾಗಿದೆ. ಅದಕ್ಕೆ ಶ್ರೀಧರರು, ವೀರರಾಘವರು, ಶುಕದೇವರು, ರಾಧಾಕೃಷ್ಣರು ಮೊದಲಾದವರು ಏನು ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ನೋದನ್ನು ನೋಡಬೇಕು. ಆಚಾರ್ಯರು ಅದಕ್ಕೇನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ನೋಡಿ, ಹಾಗೆ ಅದರ ವಿವರಗಳನ್ನು ಕೂಡ ವಿಜಯಧ್ವಜರು ಮತ್ತು ಯಾದವಾರ್ಯರು ಕೊಟ್ಟಂತೆ ನಾವು ಅದನ್ನೀಗ ನೋಡಬೇಕಾಗಿದೆ. ಆಧಾರೇ ಆಶ್ರಯ ಸಂಜ್ಞೆ ಬ್ರಹ್ಮಣಿ. ಪರಬ್ರಹ್ಮ ಎಲ್ಲರಿಗೂ ಆಧಾರ. ಅಂಥ ಬ್ರಹ್ಮನಲ್ಲಿ ಈ ತನ್ನನ್ನು, ಆತ್ಮನನ್ನು ವಿಲಾಪ ಮಾಡಿಕೊಂಡು, ವಿಲಯನ ಮಾಡಿಕೊಂಡು, ಘಟಾಂಬರಂ ಘಟೋಪಾಧೇಹೇ ವಿಯೋಜ್ಯ. ಘಟದೊಳಗೆ ಒಂದು ಆಕಾಶ ಇದೆ, ಅದನ್ನು ಘಟವೆಂಬ ಉಪಾಧಿಯಿಂದ ವಿಯೋಜನೆ ಮಾಡಿಕೊಂಡು, ಅದಾದ ಬಳಿಕ ಅಲ್ಲಿರುವ ಘಟದೊಳಗಿರುವ ಆಕಾಶ ಹೇಗೆ ಮಹಾಕಾಶದಲ್ಲಿ ಲಯ ಹೊಂದುತ್ತದೋ ಹಾಗೆ ಅಂತ. ಅದಕ್ಕೆ ಮುಂಚೆ ಕೆಲವು ಸಂಗತಿಗಳನ್ನು ನಾವು ನೋಡಬೇಕಲ್ಲಿ. ಈ ಉಪಾಧಿ ಅಂತ ಅನ್ನೋ ಶಬ್ದ ಇದೆ. ಉಪಾಧಿ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಅನ್ನೋದನ್ನು ಗಮನಿಸಬೇಕು. ಸರ್ವಕ್ಕಿಂತ ಪ್ರಥಮವಾಗಿ ಇವತ್ತು ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿರುವಂಥ ಒಂದು ಮಂಗಲಾಚರಣವನ್ನು ನಾನು ಹೇಳಿದ್ದೆ. ಆಕಾಶನಾಮ ವಿಘ್ನೇಶಃ ವಾಯುಶ್ಚ ಆಕಾಶಕ ಸ್ಮೃತಃ ಆಕಾಶ ಇತಿ ಲಕ್ಷ್ಮೀಶ್ಚ ತಥಾಕಾಶೋ ಹರಿಸ್ವಯಂ ಅಂತ ಆ ಶ್ಲೋಕ. ಗಣಪತಿಗೆ ಆಕಾಶದ ಅಭಿಮಾನಿ ಆದ್ದರಿಂದ ಆಕಾಶ ಅನ್ನುವ ಹೆಸರಿದೆ. ಮುಖ್ಯ ಪ್ರಾಣನಿಗೂ ಕೂಡ ಆಕಾಶ ಎಂಬ ಹೆಸರಿದೆ. ಲಕ್ಷ್ಮೀದೇವಿಗೆ ಆಕಾಶ ಎಂಬ ಹೆಸರಿದೆ. ಭಗವಂತನಿಗೂ ಕೂಡ ಆಕಾಶ ಎಂಬ ಹೆಸರಿದೆ ಅಂತ ಆ ಛಾಂದೋಗ್ಯ ಉಪನಿಷತ್ ಭಾಷ್ಯದ ಆ ಒಂದು ಶ್ಲೋಕ ಹೇಳ್ತದೆ. ಇಲ್ಲೀಗ ಆಕಾಶದ ಬಗ್ಗೆ ಬಂದಿರುವುದರಿಂದ ಭಗವಂತನ ಒಂದು ರೂಪ ಇನ್ನೊಂದು ರೂಪದಲ್ಲಿ ಹೋಗಿ ಸೇರುವುದು ಅನ್ನುವ ದೃಷ್ಟಾಂತ ಅನ್ನುವ ದಾರ್ಷ್ಟಾಂತಿಕಕ್ಕೆ ಆಕಾಶದ ದೃಷ್ಟಾಂತವನ್ನೇ ಕೊಟ್ಟಿರುವುದರಿಂದ ಈ ಒಂದು ಮಂಗಲ ಶ್ಲೋಕವನ್ನೇ ಹೇಳಿದೆ. ಆಕಾಶದ ಅಭಿಮಾನಿಯಾದಂಥ ಗಣೇಶನ, ಮುಖ್ಯ ಪ್ರಾಣನ, ಹಾಗೆ ಲಕ್ಷ್ಮೀದೇವಿಯ, ಪರಮಾತ್ಮನ ಅನುಗ್ರಹದಿಂದಲೇ ನಮ್ಮೆಲ್ಲ ಸಾಧನವು ಕೂಡ ಆಗಬೇಕು. ಈ ಆಕಾಶ ಎಲ್ಲ ಕಡೆಯೂ ಕೂಡ ಒಂದು ಸ್ಥೂಲವಾದಂಥ ಒಂದು ದೃಷ್ಟಿಕೋನವನ್ನು ಮೊದಲು ಹೇಳ್ತಾ ಇದ್ದೇನೆ. ಎಲ್ಲರೂ ಭಾವಿಸಿರುವಂಥ, ಎಲ್ಲ ಕಡೆ ಪ್ರಚಲಿತವಾದಂಥ ಒಂದು ಸಿದ್ಧಾಂತವನ್ನು ಮೊದಲು ಹೇಳ್ತಾ ಇದ್ದೇನೆ. ಆಕಾಶ ಎಲ್ಲ ಕಡೆ ಒಂದು.
ಆದರೆ ನಾವೊಂದು ಗಡಿಗೆಯನ್ನು ತಯಾರು ಮಾಡಿದಾಗ ಅದರೊಳಗೊಂದು ಆಕಾಶ ನಮಗೆ ಉಪಲಬ್ಧ ಆಗ್ತದೆ. ಒಂದು ಮನೆ ಕಟ್ಟಿದಾಗ ಅದರೊಳಗೊಂದು ಆಕಾಶ ಉಪಲಬ್ಧ ಆಗ್ತದೆ. ಹಾಗೆ ಒಂದು ಮಠ ಕಟ್ಟಿದಾಗ, ಒಂದು ಬಾವಿ ತೋಡಿದಾಗ ಅಲ್ಲೊಂದು ಆಕಾಶ ಉಪಲಬ್ಧ ಆಗ್ತದೆ. ನಾವು ತಯಾರಿಸಿದ ಮಡಕೆಯನ್ನು ಒಡೆದು ಹಾಕಿದರೆ ಆ ಮಡಕೆಯೊಳಗೆ ಉಪಲಬ್ಧ ಆಗಿದ್ದಂಥ ಆಕಾಶ ಮಹಾಕಾಶದೊಳಗೆ ಲೀನಾಗಿ ಹೋಗ್ತದೆ. ಹಾಗೆ ಕಟ್ಟಿದ ಮನೆ ಬಿದ್ದಾಗ, ಕಟ್ಟಿದ ಕೋಟೆ ಕೊತ್ತಲುಗಳು ಕಾಲಾಂತರದಲ್ಲಾದರೂ ಬಿದ್ದಾಗ, ಮನೆ ಮಠಗಳೆಲ್ಲವೂ ನೆಲಸಮ ಆದಾಗ ಅಲ್ಲೊಳಗಿರುವಂಥ ಆಕಾಶ ಅದೆಲ್ಲ ಮಹಾಕಾಶದಲ್ಲಿ ಇಲ್ಲಿ ಲೀನಾಗಿ ಹೋಗ್ತದೆ. ನಾವು ಕಟ್ಟಿಕೊಂಡಂಥ ಮನೆ, ಮಠ, ಕೋಟೆ, ಕೊತ್ತಲ, ನಾವು ನಮ್ಮ ಉಪಯೋಗಕ್ಕಾಗಿ ನಿರ್ಮಿಸಿಕೊಂಡಿರುವಂಥ ಘಟ ಮೊದಲಾದದ್ದೆಲ್ಲವೂ ಕೂಡ ಉಪಾಧಿಗಳು ಅಂತ ಕರೆಸ್ಕೋತಾರೆ. ಉಪಾಧಿಗಳು ಯಾವತ್ತೂ ಕೂಡ ದೀರ್ಘಕಾಲ ಇರೋದಿಲ್ಲ. ಕೆಲವು ಉಪಾಧಿಗಳು ಕೆಲವೇ ಕ್ಷಣ ಇರಬಹುದು, ಕೆಲವು ದಿನಗಳು, ಕೆಲವು ವರ್ಷಗಳು, ಕೆಲವು ಮತ್ತೂ ಹೆಚ್ಚು ವರ್ಷಗಳಿದ್ದವು. ಆದರೆ ಯಾವ ಉಪಾಧಿಯೂ ಕೂಡ ದೀರ್ಘಕಾಲ, ಅನಂತ ಕಾಲದವರೆಗೂ, ಶಾಶ್ವತ ಕಾಲದವರೆಗೂ ಇರುವುದಿಲ್ಲ. ಅದ್ವೈತದ ವ್ಯಾಖ್ಯಾನದಂತೆ ಪರಬ್ರಹ್ಮ ಒಬ್ಬನೇ, ಆಕಾಶದಂತೆ. ಆ ಪರಬ್ರಹ್ಮನಲ್ಲಿಯೇ ಈ ಎಲ್ಲ ಜೀವಾತ್ಮರು ಕೂಡ ಕಾಣಿಸ್ತಾ ಇದ್ದಾರೆ. ಅದಕ್ಕೆ ನನ್ನ ದೇಹ, ನಿಮ್ಮ ದೇಹ, ಸ್ತ್ರೀ ದೇಹ, ಪುರುಷ ದೇಹ, ಪ್ರಾಣಿಗಳ ದೇಹ ಇವೆಲ್ಲವೂ ಕೂಡ ಉಪಾಧಿಗಳು. ಈ ಉಪಾಧಿಯೊಳಗೆ ಆ ಪರಬ್ರಹ್ಮ ನಮಗೆ ಉಪಲಬ್ಧನಾಗ್ತಾನೆ. ಆದರೆ ಅವನು ಪರಬ್ರಹ್ಮ ಅಂತ ನಮ್ಗೆ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅಷ್ಟೆ. ಉಪಾಧಿ ನಷ್ಟ ಆದಾಗ ಈ ಪರಬ್ರಹ್ಮನಿಗೂ ಇಲ್ಲಿ ಘಟದೊಳಗೆ, ದೇಹದೊಳಗೆ ಉಪಲಬ್ಧ ಇರುವಂಥ ಪರಬ್ರಹ್ಮನಿಗೂ ಹೊರಗೆ ಇರುವಂಥ ಪರಬ್ರಹ್ಮನಿಗೂ ಐಕ್ಯ ಆಗಿಬಿಡ್ತದೆ. ಘಟಾಂಬರಂ ಘಟೋಪಾದೇಹೇ ವಿಯೋಜ್ಯ, ಅದನ್ನೇ ಶ್ರೀಧರರು ಬರೆದಿರೋದು. ಘಟವೆಂಬ ಅಂಬರ ಅಥವಾ ಘಟದೊಳಗಿರುವಂಥ ಒಂದು ಅಂಬರ ಅಂದರೆ ಆಕಾಶ, ಅದನ್ನು ಘಟೋಪಾದೇಹೇ ವಿಯೋಜ್ಯ. ಘಟವೆಂಬ ಉಪಾಧಿ ಕೆಲವು ಕಾಲ ಇತ್ತು. ಅದಿರುವ ತನಕ ಆಕಾಶ ಅದರೊಳಗೆ ಬಂಧಿಯಾಗಿತ್ತು. ಘಟವೆಂಬ ಉಪಾಧಿಯನ್ನು ಒಡೆದು ಹಾಕಿದಾಗ ಆ ಒಳಗಿರುವಂಥ ಆಕಾಶಕ್ಕೂ ಕೂಡ ಯಾವುದೇ ಬಂಧನ ಇಲ್ಲದಂತಾಗಿ ಅದು ಮಹಾಕಾಶದಲ್ಲಿ ಲಯ ಹೊಂದಿಬಿಡ್ತದೆ. ಹಾಗೆ ಜೀವನು ಕೂಡ ಪರಬ್ರಹ್ಮನಲ್ಲಿ ಲಯ ಹೊಂದುತ್ತಾನೆ ಅಂತ ಶ್ರೀಧರರ ವ್ಯಾಖ್ಯಾನ. ಭಾಗವತದ ಮತ್ತಾವುದೇ ಗ್ರಂಥದ ಎಲ್ಲ ದೃಷ್ಟಾಂತಗಳನ್ನು ಹೀಗೆ ಅದ್ವೈತ ಪರವಾಗಿಯೂ ಕೂಡ ಭಾವಿಸಬಹುದು. ಅವರವರ ಭಾವಕ್ಕೆ ತಕ್ಕಂತೆ, ಅವರವರ ದೃಷ್ಟಿಗೆ ತಕ್ಕಂತೆ ವ್ಯಾಖ್ಯಾನಗಳು ಆಗ್ತಾ ಇರ್ತವೆ. ಆಶ್ರಯಭೂತೆ ಬ್ರಹ್ಮಣಿ ಘಟಾಂತರಂ ಘಟಾಕಾಶಂ ಅಂಬರೇ ಆಧಾರಭೂತೆ ಮಹಾಕಾಶೆ. ಈ ಮಹಾಕಾಶ ಅನ್ನುವುದು ಆಧಾರ, ಅದರಲ್ಲೇ ಇರುವುದು ಘಟಾಕಾಶ. ಇದು ರಾಧಾಕೃಷ್ಣರ ಮಾತುಗಳು. ಘಟಾಕಾಶವನ್ನು ಮಹಾಕಾಶದಲ್ಲಿ ಹೇಗೆ ವಿಲಯನ ಮಾಡಿಸ್ತಾರೆ, ಹಾಗೆ ಈ ಪರಮಾತ್ಮನನ್ನು ಕೂಡ ಆತ್ಮಾನಂ, ಈ ಜೀವ ಏನಿದ್ದಾನೆ, ಈ ಜೀವನನ್ನು ಕ್ಷೇತ್ರಜ್ಞನಾದ ಬ್ರಹ್ಮನಲ್ಲಿ ವಿಲಯನ ಮಾಡಿಸುವುದು ಅಂತ ಅವರ ತಾತ್ಪರ್ಯ. ಇದಕ್ಕೆ ವೀರರಾಘವರು ಏನು ವ್ಯಾಖ್ಯಾನ ಮಾಡ್ತಾರೆ ಅಂತನ್ನೋದನ್ನು ನೋಡಬೇಕು. ಮಹಾಕಾಶೇ ಘಟಾಕಾಶಮಿವ ಬ್ರಹ್ಮಣಿ ಅಜ್ಞಾನಂ ಪ್ರವಿಲಾಪ್ಯ ಸ್ಥಾಣುರಿವ ಆಸ್ತೆ ಇತಿ ಉತ್ತರೇಣ ಅನ್ವಯ. ಅಂಬರದೃಷ್ಟಾಂತೇನ ಜೀವಬ್ರಹ್ಮಣೋ ಸ್ವರೂಪೈಕ್ಯಂ ಅನುಸಂಧಾಯೇತಿ ನ ಭ್ರಮಿತವ್ಯಂ. ಆಕಾಶದ ದೃಷ್ಟಾಂತ ಕೊಟ್ಟಿದ್ದಾರಲ್ಲ, ಆಕಾಶದ ದೃಷ್ಟಾಂತ ಅಭೇದವಾದಿಗಳಿಗೆ ಅಭೇದವನ್ನೇ ತೋರಿಸ್ತದೆ, ಭೇದವಾದಿಗಳಿಗೆ ಭೇದವನ್ನೇ ತೋರಿಸ್ತದೆ. ವೀರರಾಘವರು ಭೇದವಾದಿಗಳಾದ್ದರಿಂದ ಅವರು ಹೇಳ್ತಾರೆ, ಜೀವಬ್ರಹ್ಮರಿಗೆ ಸ್ವರೂಪೈಕ್ಯ ಇದೆ ಅಂತ ಅನುಸಂಧಾನ ಮಾಡಬಾರ್ದು ಆ ದೃಷ್ಟಾಂತವನ್ನು ನೋಡಿ. ಘಟಾದಿ ಉಪಾಧಿ ಅಪಗಮೇನ
ಘಟಾಕಾಶಸ್ಯ ಮಹಾಕಾಶ ಸಂಶ್ಲೇಷೇಪಿ ಸ್ವರೂಪಭೇದ ಸದ್ಭಾವಾತ್. ಘಟವೆಂಬ ಉಪಾಧಿ ಹೊರಟೋದಾಗ, ಮಠವೆಂಬ ಉಪಾಧಿ ಹೊರಟೋದಾಗ ಘಟಾಕಾಶ ಅನ್ನುವುದು ಮಹಾಕಾಶದ ಜೊತೆಗೆ ಸಂಶ್ಲೇಷ ಹೊಂದಿದರೂ ಕೂಡ ಸ್ವರೂಪ ಭೇದ ಇದ್ದೇ ಇರ್ತದೆ. ಅವಕ್ಕೆ ಸ್ವರೂಪ ಭೇದ ಹೋಗುವುದಿಲ್ಲ ಅಂತ ಅಭಿಪ್ರಾಯ ಬರೀತಾರೆ. ಅತಃ ಸಂಶ್ಲೇಷ ದಶಾಯಾಮಪಿ ಘಟಾಕಾಶ ಮಹಾಕಾಶಯೋ ಪ್ರದೇಶ ಭೇದ ಅಸ್ತಿಯೇವ. ಘಟಾಕಾಶವು ತನ್ನ ಉಪಾಧಿಯಾದ ಘಟವನ್ನು ಕಳೆದುಕೊಂಡು ಮಹಾಕಾಶದಲ್ಲಿ ಸಂಶ್ಲಿಷ್ಟವಾದರೂ ಕೂಡ ಘಟಾಕಾಶ ಮಹಾಕಾಶಗಳೆರಡಕ್ಕೂ ಕೂಡ ಪ್ರದೇಶ ಭೇದ ಅನ್ನೂ ಇದ್ದೇ ಇರ್ತದೆ. ಯಾವ ಕಾಲಕ್ಕೂ ಭೇದ ಅನ್ನುವುದಿರ್ತದೆ. ಉಪಾಧಿಯ ಅಪಗಮೇನ ಸಮಾನಾಕಾರಕತ್ವ ಮಾತ್ರ ಅಭಿಪ್ರಾಯಕ ಏವ ಅಯಂ ದೃಷ್ಟಾಂತ ಇತ್ಯವಗಂತವ್ಯಂ. ಘಟೋಪಾಧಿ ಇರುವವರೆಗೂ, ಉಪಾಧಿ ಇರುವವರೆಗೂ ಕೂಡ ಮಹಾಕಾಶಕ್ಕೂ ಘಟಾಕಾಶಕ್ಕೂ ಇರುವ ಒಂದು ಸಮಾನವಾದ ಆಕಾರ ನಮಗೆ ತಿಳಿಯದಂತಾಗಿತ್ತು. ಉಪಾಧಿ ಹೊರಟೋದ್ರೆ ಅವೆರಡಕ್ಕೂ ಕೂಡ ಸಮಾನವಾದ ಆಕಾರ ಅಂತನ್ನುವುದು ಅರಿವಿಗೆ ಬಂತು ಅಂತ ಇಷ್ಟು ಮಾತ್ರ ಅದರ ತಾತ್ಪರ್ಯ ಅಂತ ಬರೀತಾರೆ ವೀರರಾಘವರು. ವಸ್ತುತಃ ವಿಶಿಷ್ಟಾದ್ವೈತದಲ್ಲಿ ಮತ್ತು ತತ್ವವಾದದಲ್ಲಿ ಎರಡರಲ್ಲೂ ಕೂಡ ಜೀವಬ್ರಹ್ಮರಿಬ್ಬರು ಸಮಾನಾಕಾರರೇ. ಪರಮಾತ್ಮ ಹೇಗೆ ಜ್ಞಾನಾನಂದ ಸ್ವರೂಪನೋ ಹಾಗೆ ಜೀವನು ಕೂಡ ಜ್ಞಾನಾನಂದ ಸ್ವರೂಪನೇ. ವಿಶಿಷ್ಟಾದ್ವೈತದಲ್ಲಿಯೂ ಜೀವ ಮತ್ತು ಬ್ರಹ್ಮರಿಬ್ಬರು ಕೂಡ ಸಮ ಅಂತಲೇ ಅವರು ಒಪ್ಪುತ್ತಾರೆ. ಸ್ವಲ್ಪ ಅಲ್ಲಿ ವ್ಯತ್ಯಾಸ ಇದೆ. ಪರಿಪೂರ್ಣವಾದ ಸಾಮ್ಯವನ್ನು ಅವರು ಹೇಳ್ತಾರೆ. ನಿರಂಜನ ಪರಮಂ ಸಾಮ್ಯಮುಪೈತಿ ಅಂತ ಉಪನಿಷತ್ತಿನ ಮಾತನ್ನು ಅವರು ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡಿ ಪರಿಪೂರ್ಣವಾದ ಸಮಾನತೆಯನ್ನು ಜೀವ ಮತ್ತು ಬ್ರಹ್ಮರಿಗೆ ಹೇಳ್ತಾರೆ. ನಮ್ಮ ತತ್ವವಾದದಲ್ಲಿ ಪರಿಪೂರ್ಣ ಸಮಾನತೆಯನ್ನು ಹೇಳುವುದಿಲ್ಲ, ಹೊರತು ಸೀಮಿತವಾದ ಸಮಾನತೆಯನ್ನು ಹೇಳ್ತಾರೆ. ಪರಮಾತ್ಮ ಯಾವತ್ತಿದ್ರೂ ಜ್ಞಾನಾನಂದಾದಿ ಗುಣಗಳಲ್ಲಿ ಅನಂತನೇ, ಜೀವ ಶಾಂತನೇ. ಆದರೆ ಅವನು ಹೇಗೆ ಪರಮಾತ್ಮ ಜ್ಞಾನಾನಂದ ಸ್ವರೂಪನೋ ಹಾಗೆ ಜೀವನು ಕೂಡ ಜ್ಞಾನಾನಂದ ಸ್ವರೂಪ ಅನ್ನುವ ಇಷ್ಟು ಅಭಿಪ್ರಾಯವನ್ನು ಮಾತ್ರ ನಮ್ಮಲ್ಲೂ ಹೇಳ್ತಾರೆ. ಅಂತೂ ಸಮಾನಾಕಾರತ್ವ ಮಾತ್ರ ಅಭಿಪ್ರಾಯಕ ಏವ ಅಯಂ ದೃಷ್ಟಾಂತ ಅನ್ನುವ ಮಾತೇನಿದೆ, ಇದು ನಮಗೆ ಸ್ವೀಕಾರಕ್ಕೆ ಯೋಗ್ಯ ಹಾಗೇ ಆಗ್ತದೆ ಅಂತ ನಾವು ತಿಳ್ಕೊಳ್ಬೇಕು. ಅದಕ್ಕಾಗಿ ಅದನ್ನು ಹೇಳಿದೆ. ಸ್ವಯಂ ಗೋವಿಂದಾಚಾರ್ಯರು ಕೂಡ ತಮ್ಮ ವ್ಯಾಖ್ಯಾನದಲ್ಲಿ ವೀರರಾಘವರ ಮಾತನ್ನು ಉದ್ಧರಿಸಿದ್ದಾರೆ. ಹಾಗೆ ಶುಕದೇವರ ಮಾತನ್ನು ಕೂಡ ಅವರು ಉದ್ಧರಿಸ್ತಾರೆ. ಅದನ್ನು ಕೂಡ ನಾವು ಒಂದಿಷ್ಟು ನೋಡಬೇಕು. ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಮಾಡಿದ ಅನೇಕ ಜ್ಞಾನಿಗಳಲ್ಲಿ ಭೇದವಾದಿಗಳಿದ್ದಾರೆ, ಅಭೇದವಾದಿಗಳಿದ್ದಾರೆ, ಭೇದಾಭೇದವಾದಿಗಳಿದ್ದಾರೆ, ಅಚಿಂತ್ಯಾಭೇದವಾದಿಗಳಿದ್ದಾರೆ. ಹೀಗೆ ನಾನಾ ಥರದ ವಾದಿಗಳಿದ್ದಾರೆ. ನಚ ಘಟಾಂಬರ ಶುದ್ಧಾಂಬರಯೋ ಸ್ವರೂಪೈಕ್ಯವತ್ ಜೀವಬ್ರಹ್ಮಣೋ ಅಪಿ ಸ್ವರೂಪೈಕ್ಯಮಿತಿ ವಾಚ್ಯಂ. ಘಟಾಕಾಶ ಮತ್ತು ಮಹಾಕಾಶ ಅಂದರೆ ಶುದ್ಧಾಕಾಶ. ಘಟಾಕಾಶ ಅನ್ನುವುದು ಒಂದು ಉಪಾಧಿಯನ್ನು ಇಟ್ಟುಕೊಂಡು ಬಂದಿರುವಂಥ ಆಕಾಶ, ಉಪಾಧಿಯೊಳಗೆ ಬದ್ಧವಾದ ಆಕಾಶ. ಶುದ್ಧಾಕಾಶ ಅಂದರೆ ಯಾವುದೇ ಉಪಾಧಿಯ ಬಂಧನವಿಲ್ಲದ ಆಕಾಶ. ಅವೆರಡಕ್ಕೂ ಐಕ್ಯ ಇರುವಂತೆ ಜೀವಬ್ರಹ್ಮರಿಬ್ಬರಿಗೂ ಕೂಡ ಸ್ವರೂಪೈಕ್ಯ ಇದೆ ಅಂತ ಹೇಳಬಹುದಲ್ವಾ ಅಂದರೆ ಹಾಗೆ ಹೇಳಬಾರ್ದು. ಜೀವಬ್ರಹ್ಮಣೋ ನೈರ್ಮಲ್ಯೇ ಜೀವಸ್ಯ ಅಲ್ಪತ್ವೇ ಬ್ರಹ್ಮಣ ಅನಲ್ಪತ್ವೇ ಚ ದೃಷ್ಟಾಂತ ಸಂಭವಾತ್. ಯಾಕೆ ಘಟಾಕಾಶ ಮತ್ತು ಮಹಾಕಾಶ ಅಂತ ಹೀಗೆ ದೃಷ್ಟಾಂತ ಕೊಟ್ಟಿದ್ದಾರೆ, ಘಟಾಂಬರ ಮಿವಾಂಬರೆ ಅಂತ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಪರಮಾತ್ಮ ಹೇಗೆ ನಿರ್ಮಲನೋ ಹಾಗೆ ಜೀವನು ಕೂಡ ನಿರ್ಮಲ. ಭಗವದ್ಗೀತೆಯಲ್ಲಿ ಆ ಮಾತು ಬರ್ತದೆ. ಆಕಾಶವತ್ ಸರ್ವಗತಶ್ಚ ನಿತ್ಯಂ ಅಂತ. ಭಗವಂತ ಆಕಾಶದಂತೆ ಇದ್ದಾನೆ. ಆಕಾಶ ಎಲ್ಲ ಕಡೆ ಇದ್ದರೂ ಕೂಡ ಅದಕ್ಕೆ ಯಾವುದೇ ಲೇಪ ಇರೋದಿಲ್ಲ, ಹಾಗೆ ಭಗವಂತನಿಗೂ ಕೂಡ ಅಂತ ಅದ್ರ ತಾತ್ಪರ್ಯ ಆಗ್ತದೆ. ಯಾವುದೇ ಮಲಿನವಾದ ಸ್ಥಳದಲ್ಲಿಯೂ ಆಕಾಶ ಇದೆ, ಪವಿತ್ರವಾದ ಸ್ಥಳದಲ್ಲಿಯೂ ಆಕಾಶ ಇದೆ. ಆದರೆ ಆಕಾಶಕ್ಕೆ ಯಾವುದೇ ರೀತಿಯಾದ ಮಾಲಿನ್ಯ ಅಂಟಿಕೊಳ್ಳೋದಿಲ್ಲ. ಹಾಗೆ ಬ್ರಹ್ಮನೂ ನಿರ್ಮಲ, ಜೀವನೂ ನಿರ್ಮಲ. ಮತ್ತು ಈ ಘಟಾಕಾಶವು ಸಣ್ಣದು, ಮಹಾಕಾಶ ದೊಡ್ಡದು. ಅದರಂತೆ ಬ್ರಹ್ಮ ಅನಲ್ಪ, ಜೀವ ಅಲ್ಪ. ಬ್ರಹ್ಮ ಅವನ ಹೆಸರೇ ಹೇಳುವಂತೆ ದೊಡ್ಡವನು, ಜೀವ ಸಣ್ಣವನು. ಹೀಗಿಷ್ಟು ಮಾತ್ರ ದೃಷ್ಟಾಂತ.
ಇದನ್ನು ದೃಷ್ಟಾಂತವನ್ನು ಕೊಡುವುದು ಯಾಕೆ ಅಂದರೆ, ಅನ್ಯಥಾ ಅಂಬರವತ್ತು ಬ್ರಹ್ಮಣಿ ಜಡತ್ವ ಭೌತಿಕತ್ವ ಪ್ರಸಂಗಾಪತ್ಯಶ್ಚ. ಘಟವನ್ನು ದೃಷ್ಟಾಂತವನ್ನು ಕೊಡುವುದು ಯಾಕೆ, ಅಲ್ಲ ಆಕಾಶವನ್ನು ದೃಷ್ಟಾಂತವನ್ನು ಕೊಡುವುದು ಯಾಕೆ ಅಂದರೆ, ಆಕಾಶದಂತೆ ಅಂದ್ಬಿಟ್ರೆ ಆಕಾಶ ಅನ್ನುವುದು ಜಡ ಮತ್ತದು ಭೌತಿಕ, ಪಂಚಮಹಾಭೂತಗಳಲ್ಲಿ ಸೇರಿದ್ದು. ಅದರಂತೆ ಬ್ರಹ್ಮನೂ ಕೂಡ ಜಡನೂ ಭೌತಿಕನೂ ಆಗಬೇಕಾದಿತ್ತು. ಅದು ಭಾಗವತ ಕಾರ್ಯದ ತಾತ್ಪರ್ಯ ಅಲ್ಲ. ಮತ್ತು ವಸ್ತುತಸ್ತು ಘಟಾಂಬರ ಶುದ್ಧಾಂಬರಯೋ ಪಂಚೀಕೃತ ಪದಾರ್ಥತ್ವೇನ ಸ್ವರೂಪೈಕ್ಯಮಪಿ ನಾಸ್ತಿ. ಈ ಘಟಾಂಬರ ಶುದ್ಧಾಂಬರ ಇವೆರಡೂ ಏನಿವೆಯಲ್ಲ, ಇವೆಲ್ಲ ಪಂಚೀಕೃತ ಪದಾರ್ಥಗಳು. ಅಂದರೆ ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಇವೆಲ್ಲದರ ಮಿಶ್ರಣದಿಂದಲೇ ಆಕಾಶ ಹುಟ್ಟಿದೆ. ನಮಗೆ ಉಪಲಬ್ಧ ಆಗುವ ಆಕಾಶ, ನಮಗೆ ಉಪಲಬ್ಧ ಆಗುವ ಘಟಾಕಾಶ ಇವೆಲ್ಲವೂ ಕೂಡ ಪಂಚೀಕೃತ ಪದಾರ್ಥಗಳೇ. ಸ್ವರೂಪೈಕ್ಯವೇ ಅದಕ್ಕಿಲ್ಲ ಅಂತ ಶುಕದೇವರು ಕೂಡ ಅರ್ಥ ಮಾಡ್ತಾರೆ. ಇದನ್ನು ಗೋವಿಂದಾಚಾರ್ಯರು ತಮ್ಮ ಮಾತಿನಲ್ಲಿ ಹೇಳಿದ್ದಾರೆ. ಗೋವಿಂದಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಪ್ರಾಚೀನ ಟೀಕೆಗಳನ್ನು ಉದ್ಧರಿಸ್ತಾರೆ. ಆಧಾರೇ ಸರ್ವಾಶ್ರಯೇ ಬ್ರಹ್ಮಣಿ, ಸಮಸ್ತ ಪ್ರಪಂಚಕ್ಕೂ ಆಧಾರನಾದ ಬ್ರಹ್ಮನಲ್ಲಿ ಆತ್ಮ ಅನ್ನುವುದು ಜೀವನನ್ನು ಸಂಯೋಜ್ಯ, ಅಂದರೆ ಅವನ ಅಧೀನ ನಾನು ಅಂತ ಚಿಂತನೆ ಮಾಡಿ ಈ ಧೃತರಾಷ್ಟ್ರ ಇದ್ದಾನೆ ಅಂತ ತಾತ್ಪರ್ಯ. ಅದು ಹೇಗೆ ಅಂದರೆ, ಘಟೆ ಜನ್ಯಾಕಾಶಸ್ಯ ಮಹಾಕಾಶ ಅಧೀನತ್ವಮಿವ. ಘಟ ತಯಾರಾದಾಗ ಅದರಲ್ಲಿ ಹುಟ್ಟುವ ಆಕಾಶ ಒಂದಿದೆಯಲ್ಲ, ಅದು ಹೇಗೆ ಮಹಾಕಾಶದ ಅಧೀನವಾಗಿರ್ತದೋ ಹಾಗೆ ಅಂತ ಅಭಿಪ್ರಾಯ. ಘಟಾಕಾಶ ಅಂತನ್ನುವುದು ಹುಟ್ಟುತ್ತದೆ. ಮಠಾಕಾಶ, ಕೋಟೆ ಆಕಾಶ ಅವೆಲ್ಲವೂ ಹುಟ್ಟುವವಾದ್ದರಿಂದ ಮಹಾಕಾಶಕ್ಕೂ ಈ ಘಟಾಕಾಶಕ್ಕೂ ಭೇದ ಇದ್ದೇ ಇದೆ ಅಂತ ಒಂದು ಪ್ರಾಚೀನ ಟೀಕೆಯನ್ನು ಅಲ್ಲಿ ಉದ್ಧರಿಸ್ತಾರೆ. ಇಷ್ಟೇ ಹೇಳಿದ್ರಿಂದ ತತ್ವವಾದವನ್ನು ಪೂರ್ಣವಾಗಿ ಹೇಳಿದಂತಾಗಲಿಲ್ಲ. ನಮ್ಮಲ್ಲಿ ಅವ್ಯಾಕೃತಾಕಾಶ ಮತ್ತು ಭೂತಾಕಾಶ ಅಂತ ಎರಡು ಥರದ ಆಕಾಶಗಳಿವೆ. ಅದ್ರ ಬಗ್ಗೆ ಮುಂದೆ ಬರುವುದಿದೆ. ಘಟಾಂಬರಂ ದ್ವಿವಿಧಂ, ಘಟ ವಿಶೇಷತಃ ಅವ್ಯಾಕೃತಾಕಾಶ ಭಾಗ, ಘಟೇನ ಸಹ ಜಾತಃ ಭೂತಾಕಾಶಶ್ಚ ಅಂತ ಗೋವಿಂದಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ. ಇದನ್ನೆಲ್ಲ ಆಚಾರ್ಯರ ತಾತ್ಪರ್ಯ ನಿರ್ಣಯಕ್ಕೆ ಅನುಗುಣವಾಗಿ, ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿ ಬರೆದಿದ್ದಾರೆ. ಘಟಾಕಾಶ ಅಂತ ನಮಗೇನು ನಾವು ಹೇಳ್ತೇವಲ್ಲ, ಅದು ಎರಡು ಥರ. ಅವ್ಯಾಕೃತಾಕಾಶ ಒಟ್ಟಾರೆ ಸ್ಪೇಸ್ ಅದೇನಿದೆ, ಆ ಸ್ಪೇಸಿನ ಒಂದು ಭಾಗ, ಅದಕ್ಕೆ ಘಟ ಅನ್ನೋದು ವಿಶೇಷಣ. ವಸ್ತುತಃ ಅವ್ಯಾಕೃತಾಕಾಶ ಅಂತ ಅನ್ನೋದು ಅನಾದಿ ಅನಂತ. ಅದರಲ್ಲಿ ಘಟ ಒಂದು ಹುಟ್ಟಿದಾಗ ಘಟ ಅನ್ನೋದು ಅದಕ್ಕೆ ವಿಶೇಷಣ ಆಯಿತು. ಆವಾಗಲೇ ಅದನ್ನು ಆಕಾಶ ಅಂತ ವ್ಯವಹರಿಸ್ತಾರೆ ಅಷ್ಟೆ. ಅದಕ್ಕೆ ಘಟ ವಿಶೇಷಿತ ಅಂತ ಅವ್ರು ಹೇಳಿದ್ದು. ಇನ್ನೊಂದು, ಘಟೇನ ಸಹ ಜಾತಃ ಭೂತಾಕಾಶಶ್ಚೇತಿ. ಘಟ ಹುಟ್ಟುವಾಗ ಭೂತಾಕಾಶವೂ ಕೂಡ ಹುಟ್ಟುತ್ತದೆ. ಅವ್ಯಾಕೃತಾಕಾಶ ಯಾವತ್ತೂ ಹುಟ್ಟುವುದಿಲ್ಲ, ಅದು ಅನಾದಿ ಅನಂತ. ಹುಟ್ಟು ನಾಶ ಅನ್ನುವುದೇ ಅದಕ್ಕಿಲ್ಲ. ಕಾಲ ಆಕಾಶಗಳೆರಡೂ ಕೂಡ ಅನಾದ್ಯ ಅನಂತ. ಆದರೆ ಭೂತಾಕಾಶ ಅನ್ನುವುದು ಒಂದಿದೆ. ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಅಂತ 5 ಮಹಾಭೂತಗಳಲ್ಲಿ ಸೇರಿದ ಭೂತಾಕಾಶ ಒಂದಿದೆ. ಅದು ಘಟ ಹುಟ್ಟಿದಾಗ ಒಂದ್ಸರಿ ಹುಟ್ಟುತ್ತದೆ. ತತ್ರ ಘಟ ವಿಶೇಷಿತಸ್ಯ ಅವ್ಯಾಕೃತಾಕಾಶಸ್ಯ ಮಹಾಕಾಶೇನ ಅತ್ಯಂತ ಐಕ್ಯಂ. ಈ ಅವ್ಯಾಕೃತಾಕಾಶದ ಮೊದಲ ಒಂದು ವಿಷಯ ನಾವೇನು ನೋಡಿದ್ವಲ್ಲ, ಅಲ್ಲಿ ಆ ಅವ್ಯಾಕೃತಾಕಾಶಕ್ಕೂ ಈ ಅವ್ಯಾಕೃತಾಕಾಶದ ಒಂದು ಭಾಗ ಈ ಘಟ ವಿಶೇಷಿತವಾದಂಥ ಅವ್ಯಾಕೃತಾಕಾಶ. ಘಟ ಎಂಬ ವಿಶೇಷಣವನ್ನು ಒಳಗೊಂಡ, ಘಟವೆಂಬ ಒಂದು ವಸ್ತುವಿನಲ್ಲಿ ಕಾಣುವ ಒಂದು ಅವ್ಯಾಕೃತಾಕಾಶ, ಅದು ಮಹಾಕಾಶದ ಜೊತೆಗೆ ಅತ್ಯಂತ ಅಭೇದವನ್ನೇ ಪಡೆದಿರ್ತದೆ ಅಂತ ಹೀಗದರ ತಾತ್ಪರ್ಯ. ಅದ್ರ ಬಗ್ಗೆ ಮುಂದೆ ಇನ್ನಷ್ಟು ಹೇಳುವನಿದ್ದೇನೆ. ಈಗ ಗೋವಿಂದಾಚಾರ್ಯ ಹೇಳಿದ್ದನ್ನು ಮಾತ್ರ ಹೇಳ್ತಿದ್ದೇನೆ ಅಷ್ಟೆ. ಈ ವಿಜ್ಞಾನಾತ್ಮನಿ ಸಂಯೋಜ್ಯ ಅಂತ ಹೀಗಿದೆ. ವಿಜ್ಞಾನ ಅಂದರೆ ವಿಜ್ಞಾನ ತತ್ವ, ಜ್ಞಾನವುಳ್ಳಂತಹ ಜೀವ. ಈ ಜೀವನಿಗೆ ನಿಯಾಮಕನಾದವನು, ಅವನಿಗೆ ಆತ್ಮನಾದವನು ಬ್ರಹ್ಮ. ತಸ್ಮಿನ್ ಸೃಷ್ಟಂ ಸರ್ವಂ ಸಂಯೋಜ್ಯ. ಈ ಸೃಷ್ಟಿಯೆಲ್ಲವನ್ನೂ ಕೂಡ ಆ ಪರಮಾತ್ಮನಲ್ಲಿ, ಪರಬ್ರಹ್ಮನಲ್ಲಿ ಲೀನವಾಗ್ತದೆ ಅಂತ ಚಿಂತನೆ ಮಾಡಿ
ತಂ ವಿರಿಂಚಂ ಕ್ಷೇತ್ರಜ್ಞೆ ಜೀವಾಂತರ್ಯಾಮಿಣಿ ಜೀವಹೃದಯಸ್ಥೆ ಸಂಯೋಜ್ಯ. ಆ ಚತುರ್ಮುಖ ಬ್ರಹ್ಮ ಏನಿದ್ದಾನೆ, ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ವಿಜ್ಞಾನ ಅಂದರೆ ವಿಜ್ಞಾನ ತತ್ವ ಅಂದರೆ ಜೀವ. ಆ ಜೀವನಿಗೆ ನಿಯಾಮಕನಾದವನು ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ. ನಾನು ಪ್ರಮಾದದಿಂದ ನನ್ನ ಅನಾರೋಗ್ಯದ ಕಾರಣದಿಂದ ಸ್ವಲ್ಪ ಚತುರ್ಮುಖ ಬ್ರಹ್ಮ ಪರಬ್ರಹ್ಮ ಅಂತ ಹೇಳಿದೆ, ಪರಬ್ರಹ್ಮ ಅಲ್ಲ. ವಿಜ್ಞಾನ ಅಂದರೆ ಜೀವ, ಆ ಜೀವನಿಗೆ ನಿಯಾಮಕನಾದವನು ಚತುರ್ಮುಖ ಬ್ರಹ್ಮ. ಅವನಲ್ಲಿ, ಆ ಚತುರ್ಮುಖ ಬ್ರಹ್ಮನಲ್ಲಿ ಅವನು ಸೃಷ್ಟಿ ಮಾಡಿದ ಜಗತ್ತೆಲ್ಲವೂ ಕೂಡ ಲೀನ ಆಗ್ತದೆ ಅಂತ ಧೃತರಾಷ್ಟ್ರ ಚಿಂತನೆ ಮಾಡಿದ. ಆ ಚತುರ್ಮುಖ ಬ್ರಹ್ಮನನ್ನ ಕ್ಷೇತ್ರಜ್ಞ ಅಂದರೆ ಜೀವಾಂತರ್ಯಾಮಿಯಾದ ಪರಮಾತ್ಮನಲ್ಲಿ ಅವನಲ್ಲಿ ವಿಲೀನ ಆಗ್ತಾನೆ ಅಂತ ಚಿಂತನೆ ಮಾಡಿದ. ತತ್ ಸಮೀಪಸ್ಥಂ ತತ್ ಪ್ರವಿಷ್ಟಂ ವಾ ಧ್ಯಾತ್ವ. ಪರಮಾತ್ಮನ ಬಳಿ ಇದ್ದಾನೆ ಈ ಚತುರ್ಮುಖ ಬ್ರಹ್ಮ, ಅಥವಾ ಅವನ ಒಳಗೆ ಇದ್ದಾನೆ, ಪ್ರವೇಶ ಮಾಡಿದ್ದಾನೆ ಅಂತ ಧ್ಯಾನ ಮಾಡಿ, ತಮ್ಮ ಆತ್ಮಾನಂ ಆ ಪರಮಾತ್ಮನನ್ನ ಅಂತರ್ಯಾಮಿಣಂ ಬ್ರಹ್ಮಣಿ ವ್ಯಾಪ್ತೇ ಸಂಯೋಜ್ಯ ಏಕತ್ವೇನ ಧ್ಯಾತ್ವ. ಆ ನಮ್ಮ ಹೃದಯದೊಳಗಿರುವಂತಹ ಪರಮಾತ್ಮನ ರೂಪ ಏನಿದೆ ಅದು ಸರ್ವತ್ರ ವ್ಯಾಪ್ತವಾದ ಪರಮಾತ್ಮನ ರೂಪದಲ್ಲಿ ಏಕೀಭೂತ ಆಗ್ತದೆ ಅಂತ ಚಿಂತನೆ ಮಾಡಿ ಅಂತ ಇಷ್ಟು ಗೋವಿಂದಾಚಾರ್ಯ ಬರೆದಿರುವಂತಹ ಅರ್ಥ. ಇದಿಷ್ಟು ಹೇಳಿದ್ದಾದ ಮೇಲೆ ಇನ್ನು ಮುಂದಿನ ಭಾಗದಲ್ಲಿ ಭಾಗವತ ತಾತ್ಪರ್ಯವನ್ನು ಹೇಳಿ, ಆ ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿ ವಿಜಯಧ್ವಜರು ಮತ್ತು ಯಾದವಾರ್ಯರು ಏನು ಅರ್ಥ ಮಾಡಿದ್ದಾರೆ ಅಂತನ್ನೋದನ್ನು ನಾಳೆ ದಿವಸ ಹೇಳ್ತಾರೆ. ಇದೆಲ್ಲ ಬ್ರಹ್ಮತರ್ಕ ಮೊದಲಾದ ಗ್ರಂಥಗಳಲ್ಲಿ ಬಂದಿರುವಂಥ ವಿಚಾರ. ಅದನ್ನು ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಕೆ ಹಾಕದಿರೋ ಎನ್ನ ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.